ನಮಸ್ತೆ ಎಲ್ರಿಗೂ ಹವ್ಯಕ ಪಾಕಶಾಲೆ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತೊಂದು ಕಾಡು ಕೇಪುಳದಿಂದ ಮಾಡಿದಂತಹ ಹೆಲ್ದಿಯಾದಂತಹ ಒಂದು ಚಟ್ನಿ ಪುಡಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದನ್ನು ಊಟದ ಜೊತೆಗಾದರೂ ಕಾಂಬಿನೇಷನ್ ಆಗಿ ಬಳಕೆ ಮಾಡಬಹುದು, ಅಥವಾ ಚಪಾತಿನೋ ರೊಟ್ಟಿನೋ ಇವೆಲ್ಲದರ ಜೊತೆಗೆ ಸೂಪರ್ ಆದಂತಹ ಒಂದು ಹೆಲ್ದಿಯಾದಂತಹ ಕಾಂಬಿನೇಷನ್ ಅಂತ ಹೇಳ್ಬೋದು. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಇನ್ನು ಈ ಕೇಪುಳೆ ಹೂ ತುಂಬ ಕಾಡಿರುವಲ್ಲಿ ಮಾತ್ರ ಇದನ್ನು ಬೆಳೆಯೋದನ್ನು ನಾವು ಕಾಣ್ಬೋದು. ಇದನ್ನು ಮಾತ್ರ ನಾವು ಚಟ್ನಿ ಪುಡಿ ಮಾಡ್ಕೊಳ್ಳೋದಕ್ಕೆ ಉಪಯೋಗ ಮಾಡ್ಕೊಳ್ಬೇಕು, ಅಥವಾ ಕಷಿ ಕೇಪಳ ಬರುತ್ತೆ ನೋಡಿ, ಅದರಲ್ಲೆಲ್ಲ ಮಾಡೋದಕ್ಕೆ ಆಗೋದಿಲ್ಲ. ಅದನ್ನೆಲ್ಲ ಹಾಕೋದಕ್ಕೆ ಹೋಗಬೇಡಿ. ಈಗ ನಾನೊಂದು 2 ಹಿಡಿ ಆಗುವಷ್ಟು ಕಾಡಿನ ಕೇಪುಳೆ ಸಿಕ್ಕಿದೆ. ಇನ್ನು ಈ ಪ್ರತಿಯೊಂದು ಹೂವಿನ ಮಧ್ಯದಲ್ಲೂ ಒಂದು ಕಡ್ಡಿ ಥರ ಬರುತ್ತೆ, ಅದನ್ನು ನಾವು ತೆಕ್ಕೊಳ್ಬೇಕಾಗತ್ತೆ. ಅದನ್ನೆಲ್ಲ ಹಾಕೋದಕ್ಕೆ ಹೋಗಬಾರ್ದು ಚಟ್ನಿ ಮಾಡುವಾಗ. ನೋಡಿ, ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅದೊಂದು ಮಧ್ಯ ಭಾಗದಲ್ಲಿ ಉದ್ದಕ್ಕೆ ಕಡ್ಡಿ ಥರ ಬರುತ್ತಲ್ಲ, ಅದನ್ನೆಲ್ಲ ಪ್ರತಿಯೊಂದು ಹೂವಿನಲ್ಲೂ ಇರುತ್ತೆ ಅದು. ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಇರುವಂತಹ ಮೊಗ್ಗು ಸಮೇತ ತೆಗಿಬೇಕು. ನಾವು ಬರೀ ಹೂವನ್ನು ಮಾತ್ರ ಹಾಕ್ಕೊಳ್ಳುವಂಥದ್ದು. ಈಗ ಈ ಹೂವಿನಿಂದ ಈ ಥರ ಕಡ್ಡಿ ಮತ್ತು ಮೊಗ್ಗು ಇವೆಲ್ಲವನ್ನು ಬೇರೆ ಮಾಡಿ ನಾವು ಬರೀ ಹೂವನ್ನು ಮಾತ್ರ ನಾವು ತಗೊಂಡು ತೊಳ್ಕೊಂಡು ಇಟ್ಟಿರಬೇಕು. ಈಗ ನೋಡ್ತಿರ್ಬೋದಲ್ಲ, ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಿದ್ದೀನಿ ಒಂದ್ಸರಿ. ತೊಳೆದಾದ ನಂತರ ಇನ್ನು ನಾವು ಸ್ಟವ್ ಮೇಲೆ ಒಂದು ಪ್ಯಾನನ್ನು ಬಿಸಿಗೆ ಇಟ್ಕೊಂಡಿದ್ದೀನಿ. ಅದರಲ್ಲಿ 2 ಚಮಚ ಆಗುವಷ್ಟು ತುಪ್ಪವನ್ನು ಹಾಕ್ಕೊಂಡು ನಾವು ಕೇಪಳೆ ಹೂವನ್ನು ಹುರ್ಕೊಳ್ಬೇಕಾಗತ್ತೆ. ತುಪ್ಪವನ್ನೇ ಹಾಕಬೇಕು. ಇದಕ್ಕೆ 1-2 ಚಮಚ ಆದರೂ ತುಪ್ಪವನ್ನು ಹಾಕಿ ಅದರಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ತುಂಬ ಕ್ರಿಸ್ಪಿ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನಾವೀಗ ಚಟ್ನಿ ಪುಡಿ ಅಂತ ಆಗುವಾಗ, ಸ್ವಲ್ಪ ದಿವಸಗಳ ಕಾಲ ಸ್ಟೋರ್ ಮಾಡಿ ಇಡೋದಂತ ಆಗುವಾಗ ಸರಿಯಾಗಿ ಫ್ರೈ ಮಾಡಬೇಕಾಗತ್ತೆ. ಅದರಲ್ಲಿ ತೇವದ ಅಂಶ ಅಥವಾ ಒದ್ದೆ ಅಂಶ ಎಲ್ಲ ಇರುತ್ತೆ ನೋಡಿ, ಅದೆಲ್ಲ ಹೋಗಬೇಕು. ಅಲ್ಲಿ ತನಕ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಹುರ್ಕೊಳ್ಬೇಕು. ಇನ್ನು ಈ ಕಾಡು ಕೇಪುಳದಿಂದ ಹೊಟ್ಟೆಗೆ ಸಂಬಂಧಿಸಿದಂತಹ ಎಲ್ಲ ರೋಗಗಳನ್ನು ಇದು ಗುಣಪಡಿಸುತ್ತೆ. ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂತಹ ರೋಗ ಆಗಿರ್ಬೋದು, ಅಥವಾ ಅತಿಸಾರ ಎಲ್ಲ ಆಗುತ್ತೆ ನೋಡಿ, ಅದಕ್ಕೆಲ್ಲ ಈ ಚಟ್ನಿ ರೂಪದಲ್ಲಿ ತಿನ್ಬೋದು, ಅಥವಾ ತಂಬುಳಿಯನ್ನು ಮಾಡಿ ತಿನ್ಬೋದು. ಆಮೇಲೆ ಇದರ ಗಿಡದ ಚಿಗುರನ್ನು ಸಮೇತ ನಾವು ತಂಬುಳಿಯೆಲ್ಲ ಮಾಡ್ಬೋದು. ಈ ಥರ ಚಟ್ನಿ ಪುಡಿಯನ್ನು ಕೂಡ ಮಾಡ್ಕೊಳ್ಳೋದಕ್ಕೆ ಬರುತ್ತೆ. ಹೀಗೆಲ್ಲ ಮಾಡಿ ತಿನ್ನೋದ್ರಿಂದ ಬಹಳನೇ ಹೆಲ್ತ್ ಬೆನಿಫಿಟ್ಸನ್ನು ನಾವು ಕಾಣಬಹುದು. ಈಗಾಗಲೇ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ, ಆಮೇಲೆ ಕ್ರಿಸ್ಪಿ ಕೂಡ ಆಗಿದೆ. ಇಷ್ಟಾದರೆ ಸಾಕಾಗತ್ತೆ. ಇದನ್ನು ತೆಗೆದಿನ್ನೀಗ ಒಂದು ತಟ್ಟೆಗೆ ಹಾಕಿ ಇಟ್ಕೊಳ್ಳೋಣ. ಬಾಕಿ ಇದಕ್ಕೆ ಹಾಕುವಂತಹ ಸಾಂಬಾರ ಪದಾರ್ಥಗಳು ಅಥವಾ ಮಸಾಲೆಗಳೆಲ್ಲ ಏನಂತ ಒಂದ್ಸಲಿ ನೋಡ್ಕೊಂಡು ಬರೋಣ. ತುಪ್ಪದಲ್ಲಿ ಸರಿಯಾಗಿ ಹುರ್ಕೊಳ್ಬೇಕಾಗುತ್ತೆ. ಒಂದು 2-3 ನಿಮಿಷ ಆದರೂ ಸರಿಯಾಗಿ ಹುರ್ಕೊಳ್ಬೇಕು. ಆವಾಗ ಅದು ಕ್ರಿಸ್ಪಿ ಆಗುತ್ತೆ. ಅಷ್ಟು ಆಗಬೇಕಾಗತ್ತೆ. ನಾವು ತುಂಬ ದಿವಸ ಇಡ್ತೀವಿ ಅಂತ ಆಗುವಾಗ, ಚಟ್ನಿ ಪುಡಿ ಮಾಡ್ತೀವಿ ಅಂತ ಆಗುವಾಗ ಹೀಗೆ ಮಾಡಿಕೊಂಡು ನಾವು ಹುರಿದು ತಗೊಳ್ಬೇಕು. ಅಥವಾ ನೀವು ತಂಬುಳಿ ಎಲ್ಲ ಮಾಡ್ತೀರಿ ಅಂತ ಆದರೆ ಸ್ವಲ್ಪ ಹುರಿದ್ರೆ ಸಾಕಾಗತ್ತೆ. ನಂತರ ಈಗ ಇಲ್ಲಿ ಒಣ ಕೊಬ್ಬರಿಯನ್ನು ಸ್ಲೈಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಸಹ ಹಾಗೇನೆ ನಾವು ಬ್ರೌನ್ ಕಲರಿಗೆ ಟರ್ನ್ ಆಗೋ ತನಕ ಹುರ್ಕೊಳ್ಬೇಕು. ಸ್ವಲ್ಪ ಘಮ ಬರುತ್ತೆ ನೋಡಿ, ತೆಂಗಿನ ಹೋಳಿದು ಘಮ ಎಲ್ಲ ಬರೋ ತನಕ ಹುರ್ಕೊಂಡ್ರೆ ಸಾಕು. ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಇನ್ನು ನಾವು ಹುರಿಯುವಂತಹ ಮಸಾಲೆಗಳಿಗೆಲ್ಲ ಯಾವುದೇ ರೀತಿಯಾಗಿ ಎಣ್ಣೆ ಅಥವಾ ತುಪ್ಪವನ್ನು ಹಾಕೋದು ಬೇಡ. ಈಗಾಗಲೇ ಹುರಿದಾಗಿದೆ ಕೊಬ್ಬರಿಯನ್ನು ಸಹ, ಅದನ್ನು ಅದೇ ತಟ್ಟೆಗೆ ಹಾಕಿ ತೆಕ್ಕೊಳ್ತಾ ಇದ್ದೀನಿ. ನಂತರ ಈಗ ಇಲ್ಲಿ 1.5 ಟೇಬಲ್ ಚಮಚ ಆಗುವಷ್ಟು ಕೊತ್ತಂಬರಿಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು 1 ಟೇಬಲ್ ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ಬೇಕು. ಆಮೇಲೆ 1 ಟೇಬಲ್ ಚಮಚ ಆಗುವಷ್ಟು ಬ್ಲ್ಯಾಕ್ ಪೆಪ್ಪರನ್ನು ತಗೊಂಡಿದ್ದೀನಿ. ಇವಿಷ್ಟನ್ನು 3 ಸಮೇತ ನಾವೀಗ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಜೀರಿಗೆ ಎಲ್ಲ ಚಟಪಟ ಅಂತ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಹಂತದಲ್ಲಿ ನಾವು ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಬೇಕು ಇದಕ್ಕೆ. ಇನ್ನಿಲ್ಲಿ ಬ್ಯಾಡಗಿ ಮೆಣಸಿನಕಾಯಿಯನ್ನು ಉಪಯೋಗ ಇಲ್ಲಿ ಮಾಡೋದಿಲ್ಲ. ಅದರ ಬದಲಾಗಿ ಬ್ಲ್ಯಾಕ್ ಪೆಪ್ಪರನ್ನು ಇಲ್ಲಿ ಹಾಕಿರೋದು. ನೀವು ಬೇಕಂದರೆ ಬ್ಲ್ಯಾಕ್ ಪೆಪ್ಪರ್ನ ಜಾಗದಲ್ಲಿ ನೀವು ಬ್ಯಾಡಗಿ ಮೆಣಸಿನಕಾಯನ್ನು ಹಾಕೋದಿದ್ರೆ ಹಾಗೆ ಕೂಡ ಮಾಡ್ಕೊಳ್ಬೋದು. ನಂತರ ಈಗ ಇಲ್ಲಿ ಹುರಿದಾದ ನಂತರ ಚೆನ್ನಾಗಿ ಚಟಪಟ ಅಂತ ಸಿಡಿದಾದ ನಂತರ ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಅದನ್ನು ಸಹ ಬಾಡಿಸ್ಕೊಳ್ಬೇಕು. ಇದು ಸಹ ಹಾಗೆಯೇ ಕ್ರಿಸ್ಪಿ ಆಗಬೇಕು. ಅಲ್ಲಿ ತನಕ ಹುರ್ಕೊಂಡಾದ ನಂತರ ಅದೇ ತಟ್ಟೆಗೆ ಇದನ್ನು ಹಾಕಿ ಇಟ್ಕೊಂಡು ಸ್ವಲ್ಪ ಇದು ಆರೋದಕ್ಕೆ ಬಿಡಬೇಕು, ತಣ್ಣಗಾಗಬೇಕು. ಈಗ ನೋಡ್ತಿರ್ಬೋದಲ್ಲ, ಚೆನ್ನಾಗಿ ಕ್ರಿಸ್ಪಿಯಾಗಿದೆ. ಕರಿಬೇವು ಆಗಿರ್ಬೋದು ಎಲ್ಲವೂ ಹುರ್ಕೊಂಡಾಗಿದೆ. ಇನ್ನು ಅದೇ ತಟ್ಟೆಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ಇನ್ನು ಚೆನ್ನಾಗಿ ಆರೋದಕ್ಕೆ ಬಿಡೋಣ. ತಣ್ಣಗಾದ ನಂತರ ಈಗ ತೋರಿಸ್ತಾ ಇದ್ದೀನಿ. ಇನ್ನೀಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಫೈನಾಗಿ ಪುಡಿ ಮಾಡಿಕೊಂಡ್ರೆ ಆಯಿತು. ತುಂಬ ಸುಲಭ ಇದೆ. ಇದಕ್ಕೆ ಇನ್ನು ಸ್ವಲ್ಪ ಉಪ್ಪು, ಹುಣಸೆ ಹಣ್ಣು, ಆಮೇಲೆ ನಿಮಗೆ
ಸಿಹಿಗೆ ಬೇಕು ಅಂತಂದರೆ ಸ್ವಲ್ಪ ಬೆಲ್ಲವನ್ನು ಆ್ಯಡ್ ಮಾಡ್ಕೊಳ್ಬೋದು. ಇನ್ನು ಇದನ್ನು 1 ತಿಂಗಳು 2 ತಿಂಗಳೆಲ್ಲ ಹಾಗೆ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನಾವು ಇದರಲ್ಲಿ ಹಾಕಿರುವಂತಹ ಪದಾರ್ಥಗಳನ್ನೆಲ್ಲವನ್ನು ಚೆನ್ನಾಗಿ ಹುರಿದಿರೋದ್ರಿಂದ ಅಷ್ಟು ಸಮಯ ನಮಗೆ ಬಾಳ್ವಿಕೆ ಬರುತ್ತೆ. ಈಗ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೊಂಡಿದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಸ್ವಲ್ಪ ಅರಿಶಿನವನ್ನು ಇಲ್ಲಿ ತಗೊಂಡಿದ್ದೀನಿ ಕೊನೆಯಲ್ಲಿ. ಇನ್ನು ಚೆನ್ನಾಗಿ ಇದನ್ನು ಫೈನಾಗಿ ಪುಡಿ ಮಾಡಿಕೊಂಡು ತರೋಣ. ಇನ್ನು ಬೆಳ್ಳುಳ್ಳಿ ಇಷ್ಟಪಡೋರು ಬೆಳ್ಳುಳ್ಳಿಯನ್ನು ಸಹ ಹುರಿದ್ಬಿಟ್ಟು ಹಾಕ್ಕೊಳ್ಬೋದು, ಅದು ಕೂಡ ತುಂಬಾ ರುಚಿಯಾಗಿರುತ್ತೆ. ಈಗಾಗಲೇ ನೈಸಾಗಿ ಪುಡಿ ಮಾಡಿರೋದನ್ನು ನಾನು ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ರುಚಿಯಾಗಿರುತ್ತೆ ಬೇರೆ, ಮತ್ತು ಇದು ಔಷಧೀಯ ಒಂದು ಸಸ್ಯವಾಗಿರೋದ್ರಿಂದ ತುಂಬಾ ಒಳ್ಳೆಯದು ಹೆಲ್ತಿಗೆಲ್ಲ. ಕಾಡು ಕೇಪುಳದಿಂದ ಚಟ್ನಿ ಪುಡಿಯನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬಂದ್ರಿ ಅಲ್ವಾ. ಇವತ್ತಿನ ವಿಡಿಯೋದ ರೆಸಿಪಿ ನಿಮಗೆಲ್ಲರಿಗೂ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ವಿಡಿಯೋವನ್ನು ಹೆಚ್ಚಾಗಿ ಎಲ್ಲ ಕಡೆ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಹವ್ಯಕ ಪಾಕಶಾಲೆ ಚಾನಲ್ನಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ಅಲ್ಲಿ ತನಕ ನಮಸ್ಕಾರ.